ನಮಸ್ಕಾರ. ನಮಸ್ಕಾರ. ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗೆಳೆಯರು ಮತ್ತು ಈ ಶ್ರೀನಿವಾಸಪುರದ ತಾಲೂಕಿನಲ್ಲಿ ಹೆಸರಾಂತ ಒಂದು ಪತ್ರಕರ್ತರ ಸಾಗರ ಆಂದೋಲನವರು ಸಂಪಾದಕರು ಅಂತ ಲಕ್ಷ್ಮಣ್ಣನವ್ರಿಗೆ ಮತ್ತು ಕುಟುಂಬದವರಿಗೆ ನಾನು ಶುಭಾಶಯಗಳನ್ನ ನೀಡಿದ. ಪ್ರತಿ ವರ್ಷವೂ ಮೂಲಸ್ಥಾನೇಶ್ವರ ದೇವಸ್ಥಾನ ನಮ್ಮ ಮನೆಯವರು ಇಲ್ಲಿ ನಾವು ಪ್ರತಿ ವರ್ಷವೂ ನಾವು ಒಂದು ಈ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ. ನೀವೆಲ್ಲ ಬನ್ನಿ ಅಂತ ಹೇಳಿ ನಮ್ಮನ್ನು ಎಲ್ಲೇ ಇದ್ದರೂ ನಮ್ಮನ್ನು ಸ್ವಾಗತಿಸ್ತಾರೆ. ಆ ಪ್ರಕಾರ ನಾವು ಇವತ್ತು ಅವರ ಒಂದು ಊರಿನಿಂದ ನಾನು ಸ್ವರ್ಗ ಅಂತಾರಲ್ಲಾಗೆ ಅವರಿಂದ ಹೇಳಿ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಅವರ ಕುಟುಂಬ ಎಲ್ಲ ಅವರ ಮಕ್ಕಳು ಮತ್ತು ಅವ್ರ ಬಂಧು ಬಳಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ನಾನೊಂದೆರಡು ಮಾತಾಡ್ತೇನೆ. ಸರ್, ತಮ್ಮ ಪರಿಚಯ? ನಾನು ನಂಜುಂಡೇಗೌಡ ಅಂತೇಳಿ ಇಲ್ಲಿ ವಕೀಲನಾಗಿ ನಮ್ಮ ಊರು ಶ್ರೀನಿವಾಸಪುರದ ತಾಲೂಕು ಸೋಟ್ಲೆ ಎಸ್ಕೆದ್ದೆ ಆದರೆ ನಾನು ಇಲ್ಲೇ ತ್ರಿವೇಣಿ ನಗರದಲ್ಲೇ ಇಲ್ಲೇ ವಾಸ ಇದ್ದೀನಿ. ಇಲ್ಲಿ ಅವರು ನಾವು ಎಂದಿನಿಂದಲೂ ನಾನು ನರಸೀಪುರಕ್ಕೆ ಬರೋದಕ್ಕಿಂತ ಮೊದಲಿಂದೂ ನನಗೆ ಮತ್ತು ನಮ್ಮ ಮಾವವ್ರಿಗೆ ತುಂಬ ಆತ್ಮೀಯರು ಅಂತಂದರೆ ಮನೆಯಲ್ಲಿ ಒಬ್ಬರು ಅಂತ ಹಿಡಿದು ತಪ್ಪಾಗಲಾರ್ದು. ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ಅವರು ಸ್ಪಂದಿಸ್ತಾ ಆಮೇಲೆ ಸಮಾಜದ ಅಂಕುಡೊಂಕುಗಳನ್ನ ನೇರವಾಗಿ ಎತ್ತಿ ಹಿಡಿತಾ ಯಾರಿಗೂ ಎದುರದೆ ಕುಗ್ಗದೆ ಇದ್ದ ವಿಚಾರಗಳನ್ನ ತಿಳಿಸ್ತಾ ಅವರು ನೇರ ನುಡಿಗಳಿಂದ ಈ ಸಮಾಜದಲ್ಲಿ ಸೇವೆ ಮಾಡ್ಕೊಂಡು ಬಂದವರು. ಆದ್ದರಿಂದ ಭಗವಂತ ಇವನ್ನೆಲ್ಲ ನೋಡಿ ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಏನು ಸವಲತ್ತುಗಳು ಸಂಪತ್ತುಗಳನ್ನ ಕೊಟ್ಟು ಅವ್ರಿಗೆ ಆಯುರ್ಗಳನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಈಗ ಮುಂದುವರ್ಕೊಂಡು ಅವ್ರ ಕುಟುಂಬ ಇನ್ನೂ ಚೆನ್ನಾಗಿದೆ ಅಂತೇಳಿ ಆಶಿಸ್ತಾ ನಾನು ಒಂದು ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾಲೂಕಿನಲ್ಲಿ ಅವ್ರಿಗೆ ಜಿಲ್ಲಾ ಪ್ರಶಸ್ತಿ ಕೊಟ್ಟರೆ ಸರ್ಕಾರ ತಮಗೆ ಅಭಿಪ್ರಾಯ ಯಾವ ಥರ? ಅಯ್ಯೋ, ನಮಗೆ ಕೊಟ್ಟಾಗ ಅಷ್ಟು ಖುಷಿ ಆಯಿತು. ಯಾಕೆಂದರೆ ಈ ತಾಲೂಕಿನಲ್ಲೇ ಹುಟ್ಟಿ ನಮ್ಮ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಯಾವ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ನಿಸ್ವಾರ್ಥಿಯಾಗಿ ಅವರು ಈಗಲೂ ದುಡಿತಾರೆ ಅಂತಂದ್ರೆ ದುಡಿಬೇಕಾದ ಅಗತ್ಯ ಇಲ್ಲ ಅವ್ರಿಗೆ. ಯಾಕೆಂದರೆ ಸಾಕಷ್ಟು ದೇವ್ರು ಕೊಟ್ಟವ್ರೆ, ಲಗ್ಸುರಿಯಾಗಿರ್ಬೋದು. ಆದರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂದ್ಬಿಟ್ಟು ಸಮಾಜ ಸೇವೆ ಮುಖ್ಯವಾಗಿ ಅವರು ಇದ್ದಂಥ ವಿಚಾರಗಳನ್ನ ಸಮಾಜಕ್ಕೆ ಎತ್ತಿ ಹಿಡಿದು ಅಂಕುಡೋಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ತಾರೆ. ಥ್ಯಾಂಕ್ ಯು.